ಇವತ್ತು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಸಲೀಂ ಅಹಮದ್ ಅವರು ರಿಪಬ್ಲಿಕನ್ ಅಡಕ್ಕೆ ಮಾತನಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಬಹುದು ಅಂತ ಹೇಳಿದ್ದಾರೆ. ಬಿಜೆಪಿಯವರು ಕ್ಯಾಂಡಿಡೇಟ್ ಹಾಕಿದ್ದಾರೆ, ಆದರೆ ವಾಪಸ್ ತಗೊಳ್ಬಹುದು ಬಹುಶಃ ಅಂತ ಸಲೀಂ ಅಹಮದ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮೆಜಾರಿಟಿ ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ನಿರಾಯಾಸವಾಗಿ ಗೆಲುವು ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಅವಿರೋಧ ಆಯ್ಕೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಸಲೀಂ ಅಹಮದ್ ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ಇದ್ರೆ ಮಾತಾಡಿಸ್ತೀನಿ. ಸರ್, ಇವತ್ತು ಅವಿರೋಧವಾಗಿ ಆಯ್ಕೆ ಆಗ್ತದೆ ಒಂದ್ ಕಡೆ ಹೇಳಲಾಗ್ತಿದೆ, ಒಂದ್ ಕಡೆ ಎಲೆಕ್ಷನ್ಸ್ ನಡೀತಿದೆ, ಹೇಗಿದೆ ಸರ್ ಅಂತ? ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೀನಿ. ಬಿಜೆಪಿಯವರು ಕೂಡ ಒಬ್ಬ ಅಭ್ಯರ್ಥಿಯನ್ನು ಕೂಡ ಹಾಕಿದ್ದಾರೆ. ನಿನ್ನೆ ಕೂಡ ನಾನು ಮಾಧ್ಯಮ ಮೂಲಕ ಮನವಿ ಕೂಡ ಮಾಡಿಕೊಂಡಿದ್ದೆ. ಇವತ್ತು ನಾನು ಮತ್ತೆ ಅವರಿಗೆ ತಮ್ಮ ಮೂಲಕ ಮನವಿ ಮಾಡ್ತೀನಿ. ಹಿರಿಯರ ಸದನ ತಾವೆಲ್ಲ ಸೇರಿ ಯಾರ ಕಂಟೆಸ್ಟ್ ಇಲ್ಲದೆ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಬಸವರಾಜ ಹೊರಟ್ಟಿಯವರು ಬಿಜೆಪಿಯ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು, ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು. ಅದೇ ರೀತಿ ಇವತ್ತು ಕೂಡ ನನ್ನನ್ನು ಸರ್ವಾನುಮತ ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಬಿಜೆಪಿ ಬಹಿಷ್ಕಾರ ಮಾಡಬೇಕಂತ ಮುಂದಾಗ್ತಿದ್ದಾರೆ, ಒಂದ್ ಕಡೆ ಹೋರಾಟ ಮಾಡಬೇಕಂತ ತಯಾರಿ ಸಹ ನಡೆಸಿದ್ದಾರೆ. ಹೋರಾಟ ಅವರ ಹಕ್ಕು. ವಿರೋಧ ಪಕ್ಷಗಳಿಗೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ ಅವರು. ಆದರೆ ಸದನಗಳು ನಡೀಬೇಕು, ಚರ್ಚೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಹೆಚ್ಚು ರೀತಿಯಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತ ಮಾತನ್ನು ಹೇಳಿ ಬಯಸ್ತಾ ಇದ್ದೇನೆ. ಬಿಜೆಪಿ ಮನವಿ ಸಹ ಮಾಡ್ಕೊಂಡಿರ್ತಾರೆ ಅವಿರೋಧವಾಗಿ ಆಯ್ಕೆ ವಿಚಾರವಾಗಿ ಸರ್ ಅಂತ ನಮ್ಮ ಪಕ್ಷದ ವರಿಷ್ಠರು ಮಾತಾಡಿರ್ಬೋದು. ಮತ್ತೆ ಕಲಾಪಗಳು ಯಾವ ರೀತಿ ಸರ್ ಆದ್ರೆ ಯಾವ ರೀತಿ ನಡೆಸಕ್ಕೆ ಪ್ಲಾನ್ ಇದೆ, ಏನಿದೆ ಸಂಯೋಜನೆ ಅಂತ? ಅಲ್ಲ, ಅದು ಆದ್ಮೇಲೆ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕಲಾಪ ಸುಗಮವಾಗಿ ನಡೀಬೇಕು. ಪ್ರಶ್ನೋತ್ತರಗಳಿರ್ಬೋದು, 0 ಇರ್ಬೋದು, ಕಾಲಿಂಗ್ ಅಟೆನ್ಷನ್ ಇರ್ಬೋದು, 330 ಇರ್ಬೋದು. ಆ ಹಿನ್ನೆಲೆ ಈಗ ಎಲ್ಲ ದೊಡ್ಡ ಒಂದು ವೇದಿಕೆ, ಅದು ಇತಿಹಾಸವಂತ ವೇದಿಕೆ. ನಮ್ಮ ಸದಸ್ಯರು ಅವರ ಕ್ಷೇತ್ರ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆಗಳು ಹಾಕಿರ್ತಾರೆ, ಅದಕ್ಕೆ ಉತ್ತರ ಕೊಡುವಂತಹ ಸರ್ಕಾರದಿಂದ ಹೇಳಿ ಉತ್ತರ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ಬಿಜೆಪಿ ಅವರು ಸಹ ಹಾಕಿದ್ದಾರೆ ಸರ್ ಇನ್ನೊಬ್ಬರ ಅಭ್ಯರ್ಥಿಯನ್ನ. ಅದೇ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರು ಕೂಡ ತಮ್ಮ ಮೂಲಕ ಮನವಿ, ಯಾಕಂದ್ರೆ ಸರ್ವಾನುಮತದಿಂದ ಆಯ್ಕೆ ಮಾಡಿ ನನಗೆ, ಯಾಕಂದ್ರೆ ನಾವೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡಬೇಕು, ರಾಜ್ಯದ ಹಿತದೃಷ್ಟಿಯಿಂದ ವಿಧಾನ ಪರಿಷತ್ ಚರ್ಚೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವಾಗಲೂ ನನಗೆ ವಿಶ್ವಾಸ ಇದೆ, ಅವರ ನಾಮಿನೇಷನ್ ವಿಡ್ರಾ ಮಾಡಿ ಸರ್ವಾನುಮತದಿಂದ ನನಗೆ ಆಯ್ಕೆ ಮಾಡ್ತಾನಂತಹ ನಾನು ಭಾವನೆ ನನಗಿದೆ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.